ಸಂತ್ರಪದಲ್ಲಿ ಮೃತಪಟ್ಟ ಮುರುಕಮಲ್ಲ ಆರ್ಐ ರಮೇಶ್ ರವರ ಮನೆಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಭೇಟಿ. ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಆರ್ಥಿಕ ಸಹಾಯಹಸ್ತ ನೀಡಿದರು. ಜೂನ್ 3ರಂದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಮುರುಕಮಲ್ಲ ಕಂದಾಯ ಅಧಿಕಾರಿ ರಮೇಶ್ ರವರ ಮನೆಗೆ ವಿಧಾನಸಭೆ ಮಾಜಿ ಉಪಸಭಾಪತಿ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಆರ್ಥಿಕ ಸಹಾಯಹಸ್ತ ನೀಡಿ ಧೈರ್ಯ ತುಂಬಿದ್ರು. ಜೂನ್ 3ರಂದು ಶಿಡ್ಲಘಟ್ಟ ತಾಲೂಕು ಮಳ್ಳೂರು ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಮುರುಕಮಲ್ಲ ಆರ್ಐ ರಮೇಶ್ ರವರು ಮೃತಪಟ್ಟಿದ್ದರು. ಬುಧವಾರ ವಿಧಾನಸಭೆ ಮಾಜಿ ಉಪಸಭಾಪತಿ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ವಿಜಯಪುರದಲ್ಲಿನ ರಮೇಶ್ ರವರ ಮನೆಗೆ ಭೇಟಿ ನೀಡಿ ರಮೇಶ್ ರವರ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಆರ್ಥಿಕ ಸಹಾಯಹಸ್ತ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಮಾತನಾಡಿ, ರಮೇಶ್ ರವರು ಮುರುಕಮಲ್ಲ ಹೋಬಳಿಯಲ್ಲಿ ಕಂದಾಯ ಅಧಿಕಾರಿಯಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದು, ರಮೇಶ್ ರವರ ಸಾವಿನ ನೋವನ್ನು ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ನೀಡಲಿ ಎಂದ ಅವರು, ರಮೇಶ್ ರವರ ಸಾವಿನಿಂದ ಅವರ ಕುಟುಂಬಕ್ಕೆ ತುಂಬಾ ಅನ್ಯಾಯವಾಗಿದ್ದು, ಮೃತ ರಮೇಶ್ ರವರ ತಮ್ಮ ದಿಲೀಪ್ ರವರಿಗೆ ಸರ್ಕಾರಿ ಹುದ್ದೆಯನ್ನ ಕೊಟ್ಟು ಸರ್ಕಾರದಿಂದ ಬರುವ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮೃತ ರಮೇಶ್ ರವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿ ಮೃತರ ತಮ್ಮ ದಿಲೀಪ್ ರವರಿಗೆ ಸರ್ಕಾರಿ ಹುದ್ದೆಯನ್ನ ಕೊಡಿಸಿ ಕುಟುಂಬಕ್ಕೆ ಸಿಗುವ ಸೌಲಭ್ಯಗಳನ್ನು ಕೊಡಿಸಬೇಕೆಂದು ವಿನಮ್ರವಾಗಿ ಸಚಿವರಲ್ಲಿ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ವೆಂಕಟರಮಣಪ್ಪ, ಕಲ್ಲಹಳ್ಳಿ ಅನಿಲ್ ಸೇರಿದಂತೆ ಮೃತ ರಮೇಶ್ ರವರ ಸಂಬಂಧಿಕರು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ನವೀನ್ ಕಿರಣ್, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 6 ವರ್ಷಗಳಿಂದ ಕೂಡ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಇತ್ತೀಚೆಗೆ ರೆವೆನ್ಯೂ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ರು. ಬಟ್ ಒಳ್ಳೆ ಅಧಿಕಾರಿ ಅನ್ನುವಂಥದ್ದು ಕೂಡ ನನ್ನ ಗಮನಕ್ಕೂ ಕೂಡ ಬಂದಿತ್ತು. ಅಕಸ್ಮಾತ್ ಆಗಿ 3ನೇ ತಾರೀಕು ರಾತ್ರಿ ಅಪಘಾತದಲ್ಲಿ ಈಡಾಗಿ ಮೋಟಾರ್ ಬೈಕ್ನಲ್ಲಿ ಬಿದ್ದು ಮೃತಪಟ್ಟಿರ್ತಾರೆ. ಹಾಗಾಗಿ ಇವತ್ತು ನಾನು ಆ ಕುಟುಂಬಕ್ಕೆ ವಿಜಯಪುರದಲ್ಲಿ ಭೇಟಿಯಾಗಿ ತಂದೆ ತಾಯಿ ಮತ್ತು ಇನ್ನೊಬ್ಬ ತಮ್ಮ ಮೃತಪಟ್ಟಿರ್ತಕ್ಕಂಥ ತಮ್ಮ ದಿಲೀಪ್ ಇವರೆಲ್ಲರೂ ಕೂಡ ಸಾಂತ್ವನವನ್ನು ಹೇಳಿ, ಇವತ್ತು ಸರ್ಕಾರದಿಂದ, ಯಾಕಂದರೆ ದಿಲೀಪ್ ಅನ್ನುವಂಥ ಹುಡುಗ ಒಂದು ಕಣ್ಣು ಸ್ವಲ್ಪ ಕಾಣಿಸೋದಿಲ್ಲ, ಆದರೂ ಕೂಡ ನಾನೀಗ ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮಾತನಾಡಿ ಇದು ಒಂದು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸಿ ಆ ಹುಡುಗನಿಗೆ ಕೂಡ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಏನು ಬೆನಿಫಿಟ್ಸ್ ಬರ್ತದೋ ಅದು ಕೊಡಿಸುವಂಥದ್ದಾಗಬೇಕು. ಮತ್ತು ಮಂತ್ರಿಗಳು ಕೂಡ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುಧಾಕರ್ ಅವರು ಕೂಡ ಈ ಕುಟುಂಬಕ್ಕೂ ಕೂಡ ಭೇಟಿ ಕೊಡಬೇಕು. ಮತ್ತು ಆ ಕುಟುಂಬಕ್ಕೆ ಬರಬೇಕಾಗಿರ್ತಕ್ಕಂಥ ಬೆನಿಫಿಟ್ಸ್ ಆಗಲಿ, ಮತ್ತು ಇನ್ನೊಬ್ಬ ಮೃತ ತಮ್ಮ ದಿಲೀಪ್ ಏನಿದ್ದಾರೆ ಅವರೂ ಕೂಡ ಒಂದು ಸರ್ಕಾರದ ಒಂದು ಹುದ್ದೆ ಕೊಡಿಸುವಂಥದ್ದನ್ನ ಮಂತ್ರಿಗಳು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತಾರೆ. ಓಕೆ